ಮೀನು ಹೆಂಗ್ ಗೊತ್ತಾ, ಟ್ರೀಟ್ಮೆಂಟ್ ಕೊಡೋದು ಮುಖ್ಯ ಅಲ್ಲ. ಟ್ರೀಟ್ಮೆಂಟ್ ಕೊಟ್ರೆ ಯಾಕೆ ವರ್ಕ್ ಆಗ್ತಿರಲ್ಲ ಅಂದ್ರೆ ಕಾರಣ ಏನೋ ಬೇರೆ ಇರುತ್ತೆ, ನಾವೇನೋ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಈ ಹಳ್ಳಿ ಕಡೆ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳಿತಾರಂತ. ಸೊ ಕಾರಣ ಬೇರೆ ಇದೆ. ಹೆವಿ ಮೆಟಲ್ಸ್ ಜಾಸ್ತಿ ಇರೋದೇ ನಿಮ್ ಸಮಸ್ಯೆ ಆಗಿರೋದು. ಅವಾಗಿಂದ 20 ವರ್ಷದಿಂದನೂ 20 ವರ್ಷದಿಂದ ಬೇರೆ ಏನಕ್ಕೂ ಬರೇ ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ದೀವಿ. ಇದು ಅಡ್ರೆಸ್ ಆಗೇ ಇಲ್ಲ. ಯಾಕೆ ಬಂತು? ಬಿಕಾಸ್ ಆಫ್ ಇದು ಹೆವಿ ಮೆಟಲ್ಸ್ ಇರುವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು, ಈಸ್ಟ್ರೋಜನ್ ಡಾಮಿನೆಂಟ್ ಆಯ್ತು ಬಾಡಿ, ಆ ಗಡ್ಡೆ ಸೇರ್ಕಂತು. ಅದಕ್ಕೆ ಇದೆ ಇವರೇ ಮೇನ್ ರೂಟ್ ಕಾಸ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಇಲ್ಲೇ ಬಂದು ತೋರಿಸಿ ನೋವು ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ನಾ ತುಂಬಾ ನೋವು ಅನ್ಬಿಸಿದ್ದೀನಿ. 20 ವರ್ಷದಿಂದ ಎಲ್ಲಾ ಡಾಕ್ಟರ್ 20 ವರ್ಷ ಎಷ್ಟು ಆಸ್ಪತ್ರೆ ಸುತ್ತೆ. ಅವಾಗಿನ ನಾವು MBBS ಮಾಡಿರ್ಲಿಲ್ಲ. ಫಸ್ಟ್ ಮಾಡಿ ಬೆಂಗಳೂರಂತೂ ಫುಲ್ ಹಾಸ್ಪಿಟ್ಲೇ ಸುತ್ತಿದ್ದೀವಿ. ಅಳದ್ಯಾಕೆ? ಇಲ್ಲ ಸರ್, ಯಾಕಂದ್ರೆ ಅಷ್ಟೊಂದು ನೋವು ತಿಂದು ಲಾಸ್ಟ್ ಇಲ್ಲಿ ಬರೋಕ್ಕೂ ನಂಗೆ ನಂಬಿಕೆ ಇಲ್ಲ ಸರ್. ಯಾಕಂದ್ರೆ ತುಂಬಾ ಕಡೆ ಅಷ್ಟೊಂದು ನೋವು ತಿಂದಿದ್ದೀನಲ್ಲ, ಎಷ್ಟೊಂದು ಎದ್ದು ಬರೋಕ್ಕೂ ಆಗ್ತಾ ಇಲ್ಲ ಇತ್ತು. ಮಲಗಿದ್ರೆ ಯಾಕು ಎದ್ದೇಳ್ಬೇಕಲ್ಲ ಅಂತ ಅನ್ಸ್ತಿತ್ತು. ಎಷ್ಟು ತಿಂಗಳಾಯ್ತು ನೀವು ಹಾಸ್ಪಿಟ್ಲಿಗೆ ಬಂದು? 4 ತಿಂಗಳಾಯ್ತು. ನವೆಂಬರ್ 25ನೇ ತಾರೀಕು ಬಂದ್ವಿ. ಕರೆಕ್ಟ್, ಸೂಪರ್. 4 ತಿಂಗಳು 20 ವರ್ಷದ ವಾಸಿ ಆಗಿದ್ರೆ 4 ತಿಂಗಳಿಗೆ ವಾಸಿ ಆಗಿದೆ. ಸೂಪರ್ 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 ಸೂಪರ್. ಡಿಫಿಕಲ್ಟ್ ಇರ್ತಕ್ಕಂಥ ಸಿಚುವೇಶನ್ ಒಂದೇ ಬಾಡಿನಲ್ಲಿ ಇರುವಾಗ ಆ ನೋವುಗಳನ್ನ, ನಮ್ಮ ಎಲ್ಲ ನೋವುಗಳನ್ನ ಕಮ್ಮಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. 3 ಡಿಫಿಕಲ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ, ಒಂದು ಸಂಧಿವಾತ ಆರ್ಯ ಪಾಸಿಟಿವ್, ಅದು 20 ವರ್ಷದಿಂದ, ಮತ್ತೆ ಗರ್ಭಕೋಶ ತೆಗೆದಿರೋದು, ಹಿಸ್ಟೆಕ್ಟಮಿ ಆದಾಗ ಬೋನ್ ಎಲ್ಲ ಆಸ್ಟಿಯೋಪೊರೋಟಿಕ್ ಆಗಿರ್ತವೆ, ಮತ್ತೆ ಇನ್ನೊಂದು ಹೆವಿ ಮೆಟಲ್ಸ್ ಜಾಸ್ತಿ ಇರೋದು. ಹೆವಿ ಮೆಟಲ್ಸ್ ನೋಡಿ, ಇವರಿಗೆ ಲೆಡ್ ಮತ್ತೆ ಮ್ಯಾಂಗನೀಸ್ ಎರಡೂ ಜಾಸ್ತಿ ಇದೆ. ಇಷ್ಟೊಂದು ಜಾಸ್ತಿ ಇದೆ ಅಂತಂದ್ರೆ ಅದು ಆಲ್ರೆಡಿ ಬಾಡಿನಲ್ಲಿ ಈ ಸಂಧಿವಾತ ಬರೋದಕ್ಕೂ ಅದೇ ಕಾರಣ ಇರ್ಬೋದು, ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಮಾಡೋದಕ್ಕೂ ಅದೇ ಸಮಸ್ಯೆ ಇರ್ಬೋದು. ಇವೆರಡೂ ಸಮಸ್ಯೆ ಮಾಡಿ ಸೈಲೆಂಟಾಗಿ ಕೂತಿರುತ್ತೆ ಬಾಡಿ ಒಳಗಡೆ ಹೆವಿ ಮೆಟಲ್ ಇದು. ಸೊ ಇವಾಗ ಅದನ್ನು ನಾವು ಇವರಿಗೆ ಒಂದು 10 ಕೀಲೇಷನ್ ಥೆರಪಿ ಮಾಡಿದಾಗ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹೋಗಿರೋದ್ರಿಂದ ಅವ್ರಿಗೆ ಪೇಯ್ನ್ ಕಡಿಮೆ ಆಗಿದೆ. ಇದು ಎಷ್ಟು ಹೋಗಿದೆ ಅಂತ ಚೆಕ್ ಮಾಡೋಕೆ 10 ಕೀಲೇಷನ್ ಆಗಿದೆ. ಇವಾಗ ಬ್ಲಡ್ ಟೆಸ್ಟ್ ಮಾಡ್ತೀವಿ ಮತ್ತೆ ಇವಾಗ ನೆಕ್ಸ್ಟು. ಸೊ ಎಷ್ಟು % ಕಡಿಮೆ ಆಗಿದೆ? ಅದೇ ಸರ್, ಫುಲ್ ಪರವಾಗಿಲ್ಲ. ಎಷ್ಟೊಂದು ಫುಲ್ ನಿದ್ರೇನೂ ಬರ್ತಾ ಇಲ್ಲ ಇತ್ತು, ನೋವು ತುಂಬಾ ಜಾಸ್ತಿ ಇದಿತ್ತು. ಅಷ್ಟೊಂದು ಆಗ್ತಾ ಇತ್ತು, ಬಗ್ಗಕ್ಕೂ ಆಗ್ತಾ ಇಲ್ಲ ಇದಿತ್ತು. ಇವಾಗ ಅಂದ್ರೆ ಸ್ವಲ್ಪ ಈ ಕಾಲ್ ನಡೆಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಆಂಕಲ್ ಒಂದು, ಅದು ಬಿಟ್ರೆ ಬೇರೆ ಎಲ್ಲ ನೋವುಗಳು ಕಡಿಮೆ ಆಗಿದೆ. ಏನೇನು ನೋವು ಕಡಿಮೆ ಆಗಿದೆ ನಿಮ್ಗೆ? ಅಂದ್ರೆ ಕತ್ತು, ಇದು ಸೊಂಟ ಹಿಂಗ್ ಬಗ್ಗೋಕ್ ಆಗ್ತಾ ಇಲ್ಲ ಇದ್ದಿತ್ತು, ಕೈ ಏನು ಎತ್ತಕ್ ಆಗ್ತಾ ಇಲ್ಲ ಇತ್ತು, ಹಿಂಗ್ ಬರ್ತಾ ಇಲ್ಲ ಇದ್ದಿತ್ತು. ತುಂಬಾ ಕಷ್ಟ ಆಗ್ತಿತ್ತು ಸರ್, ನಿದ್ರೆನೂ ಬರ್ತಾ ಇಲ್ಲ ಇದ್ದಿತ್ತು ಅವಾಗ. ಓಕೆ ಓಕೆ ಓಕೆ. ನಿದ್ದೆ ಬರ್ತಾ ಇದೀವಲ್ಲ? ಇವಾಗ ಆರಾಮಾಗಿ 8-9 ಅವರ್ ಚೆನ್ನಾಗಿ ಮಲ್ಕೊಳ್ಳಿ, ಕೊಬ್ಬರೆಣ್ಣೆ ಕುಡೀರಿ. ಮತ್ತೆ ಬೆಂಟನೆಟ್ ಕ್ಲೇ ಅಂತ ಒಂದು ಪೌಡರ್ ಕೊಟ್ಟಿದ್ದೆ, ಅದನ್ನ ಇವನ್ ಅದು ಹೆವಿ ಮೆಟಲ್ಸ್ ಜಾಸ್ತಿ ಇರುವಾಗ ಲೆಡ್ ಅದೆಲ್ಲ ಕರಳಲ್ಲೆಲ್ಲ ಸೇರ್ಕೊಂಡಿರುತ್ತೆ, ಅದೆಲ್ಲ ಡಿಟಾಕ್ಸ್ ಆಗ್ಬೇಕು. 1 ವರ್ಷವರೆಗೂ ಹೆವಿ ಮೆಟಲ್ ಅದು ಯೂಸ್ ಮಾಡಿ. ಅದನ್ನ ಯಾಕಂದ್ರೆ ಒಂದು ಅರಿತಕ್ಕಿ ಪೌಡರ್ ಅಲ್ಲ, ಅರಿತಕ್ಕಿ ಪೌಡರ್ ಯೂಸ್ ಮಾಡಿ. ಇನ್ನೊಂದು ಬೆಂಟನೆಟ್ ಕ್ಲೇ ಪೌಡರ್, ಅದು ಬರ್ದಿರ್ತೀನಿ ಇವತ್ತು. ಅದನ್ನ ಎವ್ರಿ ಡೇ ಒಂದು 1 ಇಯರ್ಗೆ ಯೂಸ್ ಮಾಡಿ. ಅಮೆಝಾನ್ ಅಲ್ಲಿ ಸಿಗುತ್ತೆ, ಗ್ರಂಥಿಯಲ್ಲಿ ಸಿಗುತ್ತೆ, ಅದನ್ನ ಯೂಸ್ ಮಾಡ್ತಾ ಹೋಗಿ. ಸೊ ನಿಮ್ಮ ಬಾಡಿಯಲ್ಲಿ ಇರತಕ್ಕಂಥ ಟಾಕ್ಸಿನ್ಸ್ ಲೆವೆಲ್ ಪೂರ್ತಿ ನಾರ್ಮಲ್ ಆಗಿದ್ರೆ ಈ ನೋವುಗಳು ಹೋಗುತ್ತೆ. ಈ ಟಾಕ್ಸಿನ್ಸ್ ಹೆಂಗ್ ಬಂದಿರುತ್ತೆ ಇದೆ, ಗೋಧಿ, ಮೈದಾ, ಸಕ್ಕರೆ, ಹೇರ್ ಡೈ, ಟೂತ್ ಪೇಸ್ಟ್ ಎಲ್ಲದರಿಂದ ಬರುತ್ತೆ. ಜಾಸ್ತಿ ಔಷಧಿ ಹೊಡೆದಿರೋ ಅಂಶಗಳು ತಿನ್ನೋದು ಅದರಲ್ಲಿ ಬರುತ್ತೆ. ಇವಾಗ ಅದೆಲ್ಲ ನಾರ್ಮಲ್ ಆಗಿದೆ. ಸೊ ಇದು ಮಾಡೋಣ, ನಾರ್ಮಲ್ ಆಗಿದ್ರೆ ನೀವು ಓಕೆನಾ? ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಇಲ್ಲೇ ಬಂದು ತೋರಿಸಿ ನೋವು ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ನಾ ತುಂಬಾ ನೋವು ಅನ್ಬಿಸಿದ್ದೀನಿ. 20 ವರ್ಷದಿಂದ ಎಲ್ಲಾ ಡಾಕ್ಟರ್ 20 ವರ್ಷ ಎಷ್ಟು ಆಸ್ಪತ್ರೆ ಸುತ್ತೆ. ಅವಾಗಿನ ನಾವು MBBS ಮಾಡಿರ್ಲಿಲ್ಲ. ಫಸ್ಟ್ ಮಾಡಿ ಬೆಂಗಳೂರಂತೂ ಫುಲ್ ಹಾಸ್ಪಿಟ್ಲೇ ಸುತ್ತಿದ್ದೀವಿ. ಅಳದ್ಯಾಕೆ? ಇಲ್ಲ ಸರ್, ಯಾಕಂದ್ರೆ ಅಷ್ಟೊಂದು ನೋವು ತಿಂದು ಲಾಸ್ಟ್ ಇಲ್ಲಿ ಬರೋಕ್ಕೂ ನಂಗೆ ನಂಬಿಕೆ ಇಲ್ಲ ಸರ್. ಯಾಕಂದ್ರೆ ತುಂಬಾ ಕಡೆ ಅಷ್ಟೊಂದು ನೋವು ತಿಂದಿದ್ದೀನಲ್ಲ, ಎಷ್ಟೊಂದು ಎದ್ದು ಬರೋಕ್ಕೂ ಆಗ್ತಾ ಇಲ್ಲ ಇತ್ತು. ಮಲಗಿದ್ರೆ ಯಾಕು ಎದ್ದೇಳ್ಬೇಕಲ್ಲ ಅಂತ ಅನ್ಸ್ತಿತ್ತು. ನೋಡಿ, ಇದು ಒಂದ್ಸರಿ ಮೈಯಲ್ಲಿ ಸೇರ್ಕೊಂಡು ಇಷ್ಟೆಲ್ಲ ರಾಮಾಯಣ ಮಾಡುತ್ತೆ ಬಾಡಿಲಿ. ನೀವು ಆಗಿರೋದು ಕರೆಕ್ಟ್ ಬಿಡಿ. ಇವಾಗ ಚೆನ್ನಾಗಿದೆ. ಇವಾಗ ಯಾಕಂದ್ರೆ ಮೀನು ಹೆಂಗ್ ಗೊತ್ತಾ, ಟ್ರೀಟ್ಮೆಂಟ್ ಕೊಡೋದು ಮುಖ್ಯ ಅಲ್ಲ. ಟ್ರೀಟ್ಮೆಂಟ್ ಕೊಟ್ರೆ ಯಾಕೆ ವರ್ಕ್ ಆಗ್ತಿರಲ್ಲ ಅಂದ್ರೆ ಕಾರಣ ಏನೋ ಬೇರೆ ಇರುತ್ತೆ, ನಾವೇನೋ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಈ ಹಳ್ಳಿ ಕಡೆ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳಿತಾರಂತ. ಸೊ ಕಾರಣ ಬೇರೆ ಇದೆ. ಹೆವಿ ಮೆಟಲ್ಸ್ ಜಾಸ್ತಿ ಇರೋದೇ ನಿಮ್ ಸಮಸ್ಯೆ ಆಗಿರೋದು. ಅವಾಗಿಂದ 20 ವರ್ಷದಿಂದನೂ 20 ವರ್ಷದಿಂದ ಬೇರೆ ಏನಕ್ಕೂ ಬರೇ ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ದೀವಿ. ಇದು ಅಡ್ರೆಸ್ ಆಗೇ ಇಲ್ಲ. ಯಾಕೆ ಬಂತು? ಬಿಕಾಸ್ ಆಫ್ ಇದು ಹೆವಿ ಮೆಟಲ್ಸ್ ಇರುವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು, ಈಸ್ಟ್ರೋಜನ್ ಡಾಮಿನೆಂಟ್ ಆಯ್ತು ಬಾಡಿ, ಆ ಗಡ್ಡೆ ಸೇರ್ಕಂತು. ಅದಕ್ಕೆ ಇವರೇ ಮೇನ್ ರೂಟ್ ಕಾಸ್. ಇವಾಗ ಇದು ಸರಿಯಾಗಿತ್ತಲ್ಲ, ಇದು ಸರಿಯಾಗಿರೋದು. ಸಪೋಸ್ ನಿಮ್ಗೆ
ಈ ಯೂಟ್ರಸಲ್ಲಿ ಗಡ್ಡೆ ಬಂದಾಗ ನೀವು ಇಲ್ಲಿ ಬಂದಿದ್ರ ಅಂತ ಇಟ್ಕೊಳ್ಳಿ. ಅವಾಗ ನಾನು ಟೆಸ್ಟ್ ಮಾಡಿದ್ರೆ ಲೆಡ್ ಮತ್ತು ಮ್ಯಾಂಗನೀಸ್ ಜಾಸ್ತಿ ಇದೆ, ಅದನ್ನು ಕ್ಲೆನ್ಸ್ ಮಾಡಿದ್ರೆ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ನ ಕರೆಕ್ಷನ್ ಮಾಡಿದ್ರೆ ಬಯೋಡೆಂಟಿಕಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ BHRT ಕೊಟ್ಬಿಟ್ಟು ಆಗ ನಿಮಗೆ ಇದೆಲ್ಲ ಗರ್ಭ ಅವಶ್ಯಕತೆ ಬರಲ್ಲ. ಹಾರ್ಮೋನ್ ಸರಿಯಾಗಿ ಗಡ್ಡೆ ಕರಗುತ್ತೆ, ಅದು 3 to 6 months ಗಡ್ಡೆ ಕರಗಿಬಿಡುತ್ತೆ. ಮತ್ತೆ ನೀವು ಕೂಡ ಹೊರಗಡೆ ಫುಡ್ ತಗೋಬೇಕಾದ್ರೆ ಹಾರ್ಮೋನ್ ರಿಚ್ ಫುಡ್ ಮಿಲ್ಕ್ ಎಲ್ಲ ತಗೊಳ್ತಾ ಇದ್ರಿ ಅನ್ಸುತ್ತೆ ಮುಂಚೆ. ಮಿಲ್ಕ್ ತಗೊಳ್ತಾ ಇದ್ರಿ, ಮೊಟ್ಟೆ ತಿಂತಾ ಇದ್ರಿ, ಇಂಜೆಕ್ಷನ್ ಕೊಟ್ಟಿರೋದು, ಚಿಕನ್ ತಿಂತಾ ಇದ್ರಿ, ಅವೆಲ್ಲ ಒಳ್ಳೇದೇ. ಚಿಕನ್ ಒಳ್ಳೇದು ಆಸ್ ಎ ರಿಯಲ್ ಚಿಕನ್, ಇದು ಮೊಟ್ಟೆ ಒಳ್ಳೇದು ಆಸ್ ಎ ರಿಯಲ್ ಮೊಟ್ಟೆ. ಬಟ್ ಅದೇನ್ ನಾಟಿ ಮೊಟ್ಟೆ ಇಂಜೆಕ್ಷನ್ ಕೊಟ್ಟಿರೋದು ಏನ ತಿನ್ನುವಾಗ ಆ ಇಂಜೆಕ್ಷನ್ ನಮ್ಮ ಬಾಡಿ ಒಳಗೆ ಇದೆಲ್ಲ ಡ್ಯಾಮೇಜ್ ಮಾಡುತ್ತೆ, ಗರ್ಭಕೋಶ ದಪ್ಪ ಮಾಡೋದು, ಬೋನ್ ವೀಕ್ ಮಾಡೋದೆಲ್ಲ ಮಾಡುತ್ತೆ. ಸೊ ವೆರಿ ಗುಡ್, ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ರಮ್ಮ. ಅದೇ ಸರ್ ತುಂಬಾ 20 ವರ್ಷ ಒಂದೇ ಸಲ ಕಡಿಮೆ ಐತಲ್ಲ, ಅದೊಂದು ತುಂಬಾ ಇಷ್ಟ ಆಗ್ತಾ ಇದೆ. ಎಷ್ಟು ತಿಂಗಳಾಯ್ತು ನೀವು ಹಾಸ್ಪಿಟ್ಲಿಗೆ ಬಂದು? 4 ತಿಂಗಳಾಯ್ತು. ನವೆಂಬರ್ 25ನೇ ತಾರೀಕು ಬಂದ್ರಿ. ಕರೆಕ್ಟ್, ಸೂಪರ್. 4 ತಿಂಗಳು 20 ವರ್ಷದ ವಾಸಿ ಆಗಿದ್ರೆ 4 ತಿಂಗಳಿಗೆ ವಾಸಿ ಆಗಿದೆ. ಸೂಪರ್ 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 ಸೂಪರ್. ಒಂದ್ಸರಿ ವಾಕ್ ಮಾಡಿ ತೋರಿಸ್ತೀರಾ? ಅದೇ ಕಾಲ್ ಸ್ವಲ್ಪ ನಡೆಯುತ್ತೆ, ಆಂಕಲ್ ಜಾಯಿಂಟ್. ಆಂಕಲ್. ಅರ್ಧ ಸ್ಕ್ವಾಟ್ ಮಾಡಿ ಕುತ್ಕೊಂಡ್ಬಿಟ್ಟಿಂಗದೆ, ಅರ್ಧ ಕುತ್ಕೊಂಡ್ಬಿಟ್ಟಿದ್ದಾಳೆ. ಫುಲ್ ಬೇಡ, ಅರ್ಧ ಅರ್ಧ. ಹಾಂ ಓ, ಚೆನ್ನಾಗೇ ಮಾಡ್ತಿದ್ದೀರಾ. ಮುಂಚೆ ಯೋಗಕ್ಕೆಲ್ಲ ಹೋಗ್ತಾ ಇದ್ದಾರೆ ಸರ್. ಯಾವಾಗ ಬಿಫೋರ್ ಈ ಕಾಯಿಲೆ ಜಾಸ್ತಿ ಆಗ ಮುಂಚೆ ಯೂಟ್ರಸ್ ಯೋಗದಲ್ಲೇ ಹೈಯೆಸ್ಟ್ ಹೋಗ್ತಾ ಇದ್ರು. ಯೂಟ್ರಸ್ ಯಾವಾಗ ತೆಗೆದಿದ್ದು? ಯೂಟ್ರಸ್ 5 ವರ್ಷ ಮುಂಚೆ ಚೆನ್ನಾಗಿ ಆಕ್ಟಿವ್ ಆಗಿದ್ರಿ. ಒಂದ್ಸರಿ ತಗೊಂಡ್ಮೇಲೆ ಇದೆಲ್ಲ ಸಮಸ್ಯೆ ಇದೆಲ್ಲ ಸರ್, ಅಂದ್ರೆ ನೋವು ಪೇನ್ ಎಲ್ಲ ಬರ್ತೇ ಸರ್. ಸಂಧಿವಾತ ಇದ್ದಿತ್ತು ನನಗೆ, ಅದನ್ನ ಕಂಟ್ರೋಲ್ ಆಗಿಡಕ್ಕೆ ಯೋಗ ಹೋಗ್ತಾ ಇದ್ರಿ. ಕರೆಕ್ಟ್, ಓಕೆ. ಸೊ ಇದೇ ಪಥ್ಯ ಮಾಡ್ಕೊಳ್ಳಿ. ಏನ್ ಪಥ್ಯ ಮಾಡಿದ್ರು ಅದನ್ನ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಇನ್ನೊಂದು 6 months 1 year ಅದೇ ಪಥ್ಯ ಇರಲಿ. ನಾನು ಇವತ್ತು ಲೆವಿ ಮೆಟಲ್ ಟೆಸ್ಟ್ ಮಾಡ್ಬಿಟ್ಟು ನಾನು ಮೆಡಿಸಿನ್ಸ್ ಕಮ್ಮಿ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ವಿಸಿಟ್ ಇಂದ ಕಮ್ಮಿ ಮಾಡ್ಕೊಂಡು ಹಣ್ಣೇನು ಬೇಡ ಸರ್, ಹಣ್ಣೇನು ಬೇಡ. ವಿಲ್ ಡೂ ಒಂದು ಫುಡ್ ಇಂಟಾಲರೆನ್ಸ್ ಟೆಸ್ಟ್. ಒಂದು ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತೀನಿ. ನಿಮ್ಮ ದೇಹದಲ್ಲಿ ಇವಾಗ ಸಂಧಿವಾತ ಬರೋದಕ್ಕೆ ಅಥವಾ ಹೆವಿ ಮೆಟಲ್ ಜಾಸ್ತಿ ಆಗೋದಕ್ಕೆ ಯಾವುದೋ ಫುಡ್ ನಿಮ್ಮ ಬಾಡಿಗೆ ಆಪೋಸಿಟ್ ಆಗಿರುತ್ತೆ. ಕಾಮನ್ ಆಗಿರೋ ಫುಡ್ ನಿಲ್ಸಿದ್ವಿ, ಮಿಲ್ಕು, ಗೋಧಿ, ಮೈದಾ, ರಿಫೈಂಡ್ ಆಯಿಲ್, ರಿಫೈಂಡ್ ಶುಗರು, ಇವನ್ನೆಲ್ಲ ಸ್ಟಾಪ್ ಮಾಡಿದ್ವಿ ನಾವು. ಬಟ್ ಇನ್ನು ಯಾವುದೋ ಫುಡ್ ನಿಮ್ಮ ಕಣ್ಣು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಅದು ಯಾವುದು ಅಂತ ತಿಳ್ಕೊಳಕ್ಕೆ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ, ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಅಂತ. ಆ ಟೆಸ್ಟ್ನ ಮಾಡಿದರೆ ಅದರಲ್ಲಿ ನಿಮ್ಮ ಬಾಡಿಗೆ ಆಪೋಸಿಟ್ ಆಗಿರೋ ಫುಡ್ ಲಿಸ್ಟ್ ಬಂದ್ಬಿಡುತ್ತೆ. ಯೆಲ್ಲೋ ಕಲರ್ಲಿ ಮತ್ತೆ ಗ್ರೀನು, ಯೆಲ್ಲೋ, ರೆಡ್. ಯೆಲ್ಲೋ ಅಂಡ್ ರೆಡ್ನ ನಾವು ಅವಾಯ್ಡ್ ಮಾಡ್ಕೊಂಡ್ರೆ ಆ ಫುಡ್ಗಳನ್ನ ಅಟ್ಲೀಸ್ಟ್ ಒಂದು 2-3 years ಬಿಟ್ಬಿಡೋಣ. ಇವಾಗ ಸಪೋಸ್ ನಾನು ತೆಂಗಿನಕಾಯಿ ತಿನ್ನಕ್ಕೆ ಇರ್ತೀನಿ, ತೆಂಗಿನಕಾಯಿ ಅಪೋಸಿಟ್ ಇರ್ಬೋದು ನಿಮ್ಮ ಬಾಡಿ. ಸೊ ಅದು ಯಾವ್ದಂತ ತಿಳ್ಕೊಂಡ್ಬಿಟ್ಟು ಇದು ಮಾಡೋಣ. ಅದನ್ನ ಅವಾಯ್ಡ್ ಮಾಡಿಬಿಡಿ ಪರ್ಮನೆಂಟಾಗಿ. ಯಾಕಂದ್ರೆ 20 ವರ್ಷ ಅನುಭವಿಸಿರೋ ಕಾಲೇ ಐ ಡೋಂಟ್ ವಾಂಟ್ ಯು ಮತ್ತೆ ವಾಪಸ್ ಬರೋದು ಬೇಡ. ಓಕೆನಾ? ಮತ್ತೆ ನಿಮ್ಮ ಬಾಡಿಗೆ ಮತ್ತೆ ಹೆವಿ ಮೆಟಲ್ ಸೇರ್ಕೊಳೋದು ಬೇಡ. ಅದಕ್ಕೆ ಅದನ್ನ ಒಂದ್ಸರಿ ಮಾಡಿಬಿಟ್ರೆ ಲೈಫಲ್ಲಿ ಒಂದ್ಸರಿ ಮಾಡೋ ಟೆಸ್ಟು ಮುಗಿದ್ಬಿಡುತ್ತೆ ಒಂದ್ಸಲ. ಅಲ್ಲ ರೆಡ್ ಬಂದಿರೋದನ್ನ ಎಲ್ಲ ಬಂದಿರೋದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡ್ಕೊಳ್ಳಿ. ಫುಡ್ ಚೆನ್ನಾಗಾಗ್ಬಿಡ್ತೀರ ಆಯ್ತಾ? ಇನ್ನೂ 30% ಇರೋದು ಹೋಗುತ್ತೆ, ಮತ್ತೆ ಪೇನ್ ವಾಪಸ್ ಬರಲ್ಲ. ಆ ಫುಡ್ಗಳನ್ನ ತಿಂದ್ರೆ ಇಮಿಡಿಯೇಟ್ ಆಗಿ ಬರುತ್ತೆ. ಒಂದು ವಾರ 15 ದಿನದಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ನಿಮ್ಗೆ ಆಗಿಲ್ಲ, ಅದು ಆ ಫುಡ್ ಆಗ್ತಾ ಇಲ್ಲ ಅಂತ. ಹೌದು, ಅದು ಯಾವ ಫುಡ್ ಅಂತ ತಿಳ್ಕೊಳಕ್ಕೆ ಕಂಪ್ಲೀಟ್ ಆಗಿ ಒಂದು ಲಿಸ್ಟ್ ಬಂದ್ಬಿಡುತ್ತೆ. ಅದ್ ಮಾಡಿಸ್ಕೊಂಡು 3 ದಿನದಲ್ಲಿ ರಿಪೋರ್ಟ್ ಕಳಿಸ್ತಾರೆ. ಅದೊಂದು ಮಾತ್ರ ಮಾಡಿ, ಓಕೆನಾ? ಅದ್ ಮಾಡ್ಬಿಟ್ಟು ನಮ್ ಯೂಟ್ಯೂಬ್ ನೋಡೋಂತವ್ರಿಗೆ ಏನ್ ಹೇಳ್ತೀರಾ? ಎಲ್ಲರೂ ಇಲ್ಲ ಬಂದು ತೋರಿಸಿ. ಎಷ್ಟೊಂದು ನಾನು 20 ವರ್ಷದಿಂದ ನೋವೆಲ್ಲ ಅನುಭವಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನೇ ನೋವು ತಿಂದಿದ್ನಲ್ಲ, ಹಾಗಾಗಿ ನೀವು ಯಾರೇ ನೋವಿದ್ರು ಈ ಕಾಯಿಲೆ ಇರುವವರು ಇಲ್ಲಿ ಬಂದು ತೋರಿಸಿ. ಒಂದು ವಿಸಿಟಿಗೆ ತುಂಬಾ ನೋವು ಕಡಿಮೆ ಆಗಿದೆ ನನಗೆ. ನೀವೇನ್ ಹೇಳ್ತೀರಾ ಸರ್? ನೀವು ನೋಡಿರ್ತೀರಲ್ವಾ? ಸಫರಿಂಗ್ ಆಗ್ಬಿಟ್ಟಿದ್ವಿ. ಆಲ್ ಓವರ್ ಬೆಂಗಳೂರು ಎಲ್ಲ ತಿರುಗ್ಬಿಟ್ಟಿದ್ವಿ. ಆಯುರ್ವೇದಿಕ್, ಹೋಮಿಯೋಪತಿಗೂ, ಇಂಗ್ಲಿಷ್ ಮೆಡಿಸಿನ್ಗೆ ಹೋಗಿದ್ರಿ, ಆಯುರ್ವೇದಿಕ್ ಹೋಗಿರಾ? ನಮ್ಮವರೊಬ್ರು ಬಂದವರು ಇಲ್ಲಿ ಸಫರಿಂಗ್. ಯಾರು ಹೇಳಿದ್ದು ಸರ್? ವಾಸುದೇವ್ ಅಂತ. ವಾಸುದೇವ್ ತಾತನ ವಯಸ್ಸಾಗಿದೆ? ಓಕೆ ಓಕೆ. ಅವರಿಗೆ 2-3 ಸಮಸ್ಯೆ ಇತ್ತು. ಓಕೆ ಓಕೆ. ಅವ್ರು ನಿಮ್ಗೆ ಹೇಳಿದ್ದು? ಅವ್ರು ಹೇಳಿದ್ರು. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದೆ. ಅಂದ್ರೆ ವಾಸುದೇವ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಇವರಂತೂ ಪ್ರತಿ ವಿಡಿಯೋ ತೋರಿಸಿ ನಾ ಬಂದು ನೋಡು ಈ ತರ ಇದೆ ಅಂತ ಹೇಳ್ತಾನೆ ಇರ್ತಾರೆ. ನೀವು ಚೆನ್ನಾಗಿ ಅವ್ರಿಗೆ ಇನ್ಸ್ಪಿರೇಷನ್ ಆಗಿದ್ರಿ. ಡೇ 1 ನನ್ನ ಮಕ್ಕ ನೆನಪಿದೆ ನನಗೆ. ಡೇ 1 ಇಂದ ಹಿಡಿದು ಇಲ್ಲಿ ತುಂಬಾ ಇತ್ತು ಸ್ವಲ್ಪ. ಸ್ಟಾರ್ಟಿಂಗ್ ನೋಡಿದಾಗ ನೀವು ಹೇಳ್ಬಿಟ್ಟಿದ್ದೀರಾ. ಅದು ನೋಡಿ, ಒಂದು ಈ 10,000-20,000 ಕ್ರೀಮ್ಗಳು ಹಚ್ಚಿದ್ರು ಹೋಗಲ್ಲ. ಅದು ಒಳಗಡೆ ಬ್ಲಡ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಎಸ್ಪೆಷಲಿ ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ. ಇವಾಗ ನಿಮ್ಗೆ ಅದು ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಬಂದಿರೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆಗಿದೆ. ಇನ್ನು ಫುಲ್ ಆಲ್ಮೋಸ್ಟ್ ಹೋಗಿದೆ, ಇನ್ನೊಂದು 20% ಇದೆ. ಅದು ಫುಲ್ ಹೋಗ್ಬಿಡುತ್ತೆ. ನಾರ್ಮಲ್ ಸ್ಕಿನ್ ಹೆಂಗಿತ್ತು ಅವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾಕಿನ ಮುಂಚೆ, ಯೂಟ್ರಸ್ ರಿಮೂವ್ ಮಾಡೋಕಿನ ಮುಂಚೆನೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಅವಾಗಿಂದ ಆಲ್ರೆಡಿ ಬ್ಯಾಲೆನ್ಸ್ ಇರುತ್ತೆ. ಅದು ಯೂಟ್ರಸ್ ರಿಮೂವ್ ಮಾಡೋಕಿನ ಒಂದು 4-5 ವರ್ಷ ಮುಂಚೆ ಹೆಂಗಿತ್ತು ಸ್ಕಿನ್, ಆ ತರ ಆಗುತ್ತೆ. ಅದು ಬಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನು ಅಮೆಝಾನ್ ಅಲ್ಲಿ ಅದು
ಹಾರ್ಮೋನ್ದು ಸಪ್ಲಿಮೆಂಟ್ ಬರ್ಕೊಟ್ಟಿದ್ದೀನಲ್ಲ, ಒಂದು ವರ್ಷಕ್ಕೆ ಒಂದು 3 ತಿಂಗಳು ಯೂಸ್ ಮಾಡಿ. ಇವಾಗ ಏನ್ ಡಯಟ್ ಲಿಸ್ಟ್ ಬರುತ್ತೆ, ನಿಮ್ ಪರ್ಟಿಕ್ಯುಲರ್ ಲಿಸ್ಟ್ ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಅಲ್ಲಿ ಅದ್ರಲ್ಲಿ ಅವಾಯ್ಡ್ ಮಾಡ್ಕೊಂಡು ಒಂದು ಲಿಸ್ಟ್ ಬರುತ್ತೆ, ಅದು ಅವಾಯ್ಡ್ ಮಾಡ್ಕೊಂಡು ಕರೆಕ್ಟ್ ಆಗಿದ್ರೆ ಮತ್ತೆ ನೋವು ನಿಮಗೆ ಮರುಕಳಿಸಬಾರ್ದು, ಆಗಲ್ಲ ಅದು. ಓಕೆನಾ? ಆ ಥರ ಚೆನ್ನಾಗಿ ಆರೋಗ್ಯವಾಗಿ ಸಮೃದ್ಧಿಯಾಗಿ ಬೆಳೀರಿ ಅಂತ ಹೇಳ್ತೀನಿ. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಈ ವಿಡಿಯೋನ ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಉದ್ದೇಶ ಅಂತಂತಂದರೆ ಸ್ನೇಹಿತರೆ, ಸಮ್ಟೈಮ್ಸು ನಾನು ಕಾನ್ಫರೆನ್ಸ್ಗೆ ಹೋಗಿರ್ತೀನಿ. ಆಗ ಸಮ್ಟೈಮ್ ನೀವು ಹಾಸ್ಪಿಟ್ಲಿಗೆ ಬರ್ತೀರ, ಸಮ್ಟೈಮ್ಸ್ ನಾನು ಇಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೂ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಟೋಟಲಿ 14 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಆಲ್ ಡಾಕ್ಟರ್ಸ್ ಆರ್ ದೇ ಆರ್ ರಿಯಲಿ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ಸೊ ಇನ್ ಕೇಸ್ ನಾನು ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಟರ್ಸ್ ಅಂತ ಹೇಳಿದ್ರೆ, ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ನಾವು ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ, ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇತ್ತು ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ, ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂತ ಹೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮ್ಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂಡ್ ಫಂಕ್ಷನಲ್ ಅಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದ್ರೆ ಥೈರಾಯ್ಡ್, BP, ಶುಗರ್ ಅಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಹೋಲಿಸ್ಟಿಕ್ ಅಪ್ರೋಚ್. ಅಂದ್ರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಅಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇ ಅಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನ ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. Thank you. Safe and caring hands. Safe, caring hands. Caring, with healing hands. empathy. With empathy and ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸ್ ಅಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸ್ ಅಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ, ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years, 2022 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನ ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತಾ ಅದನ್ನ ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ. ಎಸ್, ಜಸ್ಟ್ ಟೆಲ್ ಯುವರ್ ಡಾಕ್ಟರ್ ನೇಮ್. I am Dr. Neeraj. ಓಕೆ. Dr. Rahul. Myself Dr. Neela. Myself Dr. Sahana. ಸೊ ಇವರೆಲ್ಲರೂ ಕೂಡ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅಂಡ್ ವೆಲ್ ನಾಲೆಡ್ಜಬಲ್. ನಮ್ಮ ಕೋರ್ ಕಾನ್ಸೆಪ್ಟ್ ಬಂದು ಲೈಕ್ ವಿ ಆರ್ ಲೈಕ್ ವೆರಿ ಗುಡ್ ಅಟ್ ಕೇರಿಂಗ್ ಅವರ್ ಪೀಪಲ್, ಅವರ್ ಪೇಷಂಟ್ಸ್. ದೇ ಕಮ್ ಹಿಯರ್ ಫಾರ್ ಪೇಯ್ನ್. ಅವ್ರು ಬರೋದು ಮೇಯ್ನ್ ನೋವಿಂದ ಬರ್ತಾರೆ. ಆ ನೋವಿಂದ ಬರೋರಿಗೆ ಸರಿಯಾಗಿ ಕೇರ್ ಕೊಡೋದೆ, ಇನ್ನೊಂದು ಮತ್ತೆ ನೋವು ಕೊಡೋದಕ್ಕಿಂತ ನಾವು ಮೇಯ್ನ್ಲಿ ಫೋಕಸ್ ಮಾಡೋದು ಆ ಒಂದು ಕೇರಿಂಗ್ ಹಾರ್ಟ್ ಇದೆ, ಅದು ಲೈಕ್ ಎಲ್ಲರಿಗೂ ನಾವು ವೆಲ್ ಟ್ರೈನ್ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಲೈಕ್ ಆಲ್ ಅವರ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಟ್ರೀಟ್ಮೆಂಟ್, ಲೈಕ್ ಸೇಫ್ ಪ್ರೋಟೋಕಾಲ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರ್ತಕ್ಕಂಥ ಒಂದು ಸೇಫೆಸ್ಟ್ ರೆಜಿಮನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಅವರ್ ಡಾಕ್ಟರ್ಸ್ ಆರ್ ಲೈಕ್ ಈಕ್ವಲಿ ಟ್ರೈನ್ಡ್ ಇನ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಅವರು ಲೈಕ್ ನಾವು ಹೆಂಗೆ ಏನೇನು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ನಮ್ಮ ಜೊತೆಗಿದ್ದಾರೆ. ಮತ್ತು ನಾವು ಯಾವ್ಯಾವ ರೀತಿ ಟ್ರೈನಿಂಗಲ್ಲಿ ಏನು ಹೇಳಿದ್ದೀವೋ, ಲೈಕ್ ಅಬೌಟ್ ಇದರ್ ಲ್ಯಾಬ್ ಟೆಸ್ಟ್ ಬರೆಯೋದಾಗ್ಬೋದು, ಪ್ರಾಪರ್ ಪೇಷಂಟ್ ಬಂದರೆ ಅವ್ರನ್ನ ಕಂಪ್ಲೇಂಟ್ಸ್ ಕೇಳೋದಾಗ್ಬೋದು, ಎಕ್ಸಾಮಿನೇಷನ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗ್ಬೋದು, ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಅರೈವ್ ಆಗೋದಾಗ್ಬೋದು, ಮತ್ತು ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಬ್ಲಡ್ ಟೆಸ್ಟ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಆಮೇಲೆ ಅದಾದಮೇಲೆ ದೆನ್ ವಾಟ್ ಎವರ್ ದ ಟ್ರೀಟ್ಮೆಂಟಲ್ಲಿ ಬಂದು IV ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ, ಆ IV ಇಂಜೆಕ್ಷನ್ಸ್ ಪ್ರಾಪರ್ಲಿ ಲೈಕ್ ಐದರ್ IV ವಿಟಮಿನ್ C ಆರ್ ಮೇಯರ್ಸ್ ಕಪ್ಟಲ್, ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಯಾವ ಪೇಷಂಟ್ಗೆ ಏನು ಕೊಡ್ಬೇಕಂತ ದೇ ಆರ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಲೈಕ್ ಲೋಕಲ್ ಪ್ರಿಕ್ಸ್ ಅಂದರೆ ಮಂಡಿ ನೋವು ಇಂಜೆಕ್ಷನ್ಸ್ ಬಂದ, ಸೊಂಟ ನೋವು ಇರೋರು ಬಂದರೆ, ಅಥವಾ ಲೋಕಲ್ ಜಾಯಿಂಟ್ಸ್ ಪೇನ್ ಇರೋರು, ಕುತ್ತಿಗೆ ನೋವು ಇರೋರು, ಅಥವಾ ಡಿಸ್ಕ್ ಬಲ್ಜ್ ಇರ್ತಕ್ಕಂಥ ಯಾವುದೇ ಕೇಸಸ್ ಬಂದ್ರೂ, ಈವನ್ HLA-B27, ಆಲ್ ಆಟೋಇಮ್ಯೂನ್ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥರೈಟಿಸ್, ಎಲ್ಲ ಕಂಡೀಷನ್ಸಲ್ಲೂ ದೇ ಆರ್ ವೆಲ್ ಟ್ರೈನ್ಡ್. ಲೈಕ್ ವಾಟ್ ಟೈಪ್ ಆಫ್ ಇಂಜೆಕ್ಷನ್ಸ್ ದೇ ಆರ್ ಸಪೋಸ್ ಟು ಗಿವ್ ಲೋಕಲ್ ಪ್ರಿಕ್ಸಲ್ಲಿ, ಲೈಕ್ ಮಂಡಿಗೆ ಏನು ಇಂಜೆಕ್ಷನ್ನು, ಸೊಂಟಕ್ಕೆ ಏನು ಇಂಜೆಕ್ಷನ್, ಕುತ್ತಿಗೆಗೆ ಏನು ಇಂಜೆಕ್ಷನ್ ಅಂತ ದೇ ಆರ್ ವೆಲ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಇದೆಲ್ಲ ಆದಮೇಲೆ
ಅವರು ಡಯಟ್ ಎಕ್ಸ್ಪ್ಲನೇಷನ್ ಅಂತ ಬರುತ್ತೆ. ಆ ಡಯಟ್ ಎಕ್ಸ್ಪ್ಲನೇಷನ್ದಲ್ಲಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೇ ಬಂದರೂ ಕೂಡ ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತು ಡಿಪೆಂಡಿಂಗ್ ಆನ್ ದ ನಿಮ್ಮ ಹೊಟ್ಟೆ ಸ್ಕ್ಯಾನಿಂಗ್, ಫ್ಯಾಟಿ ಲಿವರ್ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಆ ಡಯಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಡಯಟ್ ಪ್ಲ್ಯಾನ್, ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನ್ ಅವ್ರಿಗೂ ಗೊತ್ತಿದೆ. ನಮ್ಮ ಡಯಟಿಷಿಯನ್ ಪ್ರೀತಿ ಅಂತ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಸೊ ಅದೇ ಥರ ನೆಕ್ಸ್ಟ್ ಬಂದು ಏನು ಒ ಪಿ ಡಿ ಮೆಡಿಸಿನ್ಸ್, ನೀವು ಮನೆಗೆ ಹೋಗ್ಬೇಕಾದ್ರೆ ಏನು ಮಾತ್ರೆಗಳು ತಗೊಂತಾರಲ್ಲ, ಲೈಕ್ ನೆಕ್ಸ್ಟು 1 ಮಂತ್ಗೆ ಏನು ಮೆಡಿಸಿನ್ಸ್ ತಗೊಂತಾರ, ಆ ಮೆಡಿಸಿನ್ಸಲ್ಲಿ ಯಾವುದು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಡ್ರಗ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಪ್ರೋಟೋಕಾಲ್ ಮಾಡಿ ಇಟ್ಟಿದ್ವಿ. ಅವ್ರಿಗೂ ಗೊತ್ತಿದೆ. ಈಚ್ ಆ್ಯಂಡ್ ಎವ್ರಿ ಡ್ರಗ್ ಅವ್ರಿಗೆ ಲೈಕ್ ಮನದಟ್ಟಾಗಿದೆ. ಸೊ ವಿ ಹ್ಯಾವ್ ಟ್ರೈನ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ವೆರಿ ವೆಲ್. ಸೊ ಇಷ್ಟು ಇದು ಮಾಡಿದ್ವಿ. ಮತ್ತು ಬ್ಲಡ್ ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ ರಿಪೋರ್ಟ್ ಪ್ರಕಾರ ಏನೇನು ಮೆಡಿಕೇಷನ್ಸ್ ಅಪ್ಡೇಟ್ ಮಾಡಬೇಕು ಅಂತ. ಸಮ್ಟೈಮ್ಸು ಲೈಕ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಿ, 90-95% ಆಫ್ ದ ಟೈಮು ಇದು ಈ ಥರ ಆಗಲ್ಲ. ನಾನು ಇಲ್ಲದೆ ಇರುವಾಗ ಯಾವಾಗಾದ್ರೂ ನೀವು ಬಂದಾಗ ಸಪೋಸ್ ನಾನು ಹಾಸ್ಪಿಟ್ಲ್ ಇಲ್ಲ ಅಂತಂದರೆ ದಯವಿಟ್ಟು ಡಿಸಾರ್ಟೆಡ್ ಆಗಬೇಡಿ. ಯಾಕಂದರೆ ಮೇನ್ಲಿ ಫೋಕಸ್ಡ್ ಇಂಟು ಅಡ್ವಾನ್ಸ್ ಟ್ರೈನಿಂಗ್ಸ್. ದೀಸ್ ಡೇಸ್ ಚೆನ್ನೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮುಂಬೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮತ್ತು ನೇಪಾಳ್ ಕಾನ್ಫರೆನ್ಸ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಲೈಕ್ ಸುಮಾರು ಟ್ರೈನಿಂಗ್ ಇದೆ, ಕೊಯಮತ್ತೂರು ಟ್ರೈನಿಂಗ್ ಇದೆ, ಮತ್ತು ಪೊಳ್ಳಾಚಿ ಟ್ರೈನಿಂಗ್ ಇದೆ. ಅವೆಲ್ಲ ಟ್ರೈನಿಂಗ್ ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಸೊ ಪ್ಲೀಸ್ ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್ಸ್.